ಸಾಹಿತ್ಯದ ಓದು ಹಿತ ಆಗೋದು ಯಾವಾಗ ಅಂದರೆ ಬದುಕು ಭಾರ ಆದಾಗ, ಕಾಲು ಎಳೆಯುವ ಹಾಗಾದಾಗ, ಉಸಿರುಗಟ್ಟಿದಾಗ, ಪ್ರಪಂಚದ ಜಂಜಾಟಗಳು ಉಸಿರುಗಟ್ಟಿದಾಗ ಒಂದು ಒಳ್ಳೆಯ ಓದು ಕಿಟಕಿ ತೆಗೆದು ತಂಗಾಳಿ ಬಂದಂಗೆ ಇರ್ತದೆ. ಅದಕ್ಕೆ ಹೇಳ್ತಾರೆ ಆನಂದವರ್ಧನ ಅನ್ನೋ ಒಂದು ಭಾಳ ಚಂದ ಹೇಳ್ತಾನೆ, ಕವಿವರ್ಣಿತ ವಿಷಯಗಳಲ್ಲಿ ತನ್ಮಯನಾಗುವ ಯೋಗ್ಯತೆ ಯಾರಿಗುಂಟೋ ಅವನೇ ಸಹೃದಯ ಅಂತ. ಕವಿ ಬರೆದಿದ್ದಾನಲ್ಲ, ಅದನ್ನು ತನ್ಮಯತೆಯಿಂದ ಓದುವಂಥವನಿದ್ದಾನಲ್ಲ ಅವನೇ ಸಹೃದಯ. ನಾವು ಸಹೃದಯರಾಗಬೇಕು, ಒಳ್ಳೆ ಪುಸ್ತಕ ಆರಿಸ್ಕೋಬೇಕು. ಹೇಳ್ತಾರೆ ಓದುಗ ಮತ್ತು ಬರಹಗಾರ ಇಬ್ಬರು ಒಂದೇ ವೀಣೆಯ ಎರಡು ತಂತಿ ಇದ್ದ ಹಾಗೆ. ಒಂದೇ ವೀಣೆ, ನಿಮ್ಗೆ ಗೊತ್ತಿದೆ, ಒಂದು ವೀಣೆಯನ್ನು ಮಿಂಟಿದ್ರೆ ಇನ್ನೊಂದು ಝಂಕರಿಸುತ್ತೆ. ಒಬ್ಬ ಓದುಗ, ಒಬ್ಬ ಬರಹಗಾರ ಇಬ್ಬರು ಬೇಕು. ಒಬ್ಬ ಬರಹಗಾರ ಇಲ್ಲದೆ ಹೋದ್ರೆ ಓದುಗ ಇರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ತಮಾಷೆ ಹೇಳ್ತೀನಿ, ಯಾವ ಪುಸ್ತಕ ನನ್ನನ್ನು ಪ್ರೇರೇಪಣೆ ಮಾಡ್ತೋ ಇನ್ನೊಬ್ಬರಿಗೆ ಮಾಡ್ತದೆ ಅಂತ ಇಲ್ಲ. ಗಾಂಧಿ ಪ್ರವಾಸಕ್ಕೆ ಹೋದಾಗ ಒಂದು ಪುಸ್ತಕ ಕೊಟ್ಟರು, ಅನ್ ಟು ದಿಸ್ ಲಾಸ್ಟ್ ಅಂತ. ಅನ್ ಟು ದಿಸ್ ಲಾಸ್ಟ್ ಗಾಂಧಿ ಹೇಳ್ತಾರೆ ನನ್ನ ಜೀವನ ಬದಲಾಯಿಸಿದಂಥ ಪುಸ್ತಕ ಅದು ಅಂತ. ಆ ಪುಸ್ತಕ ನಾನು ಓದಿದ್ದೀನಿ, ಏನು ಭಾಳ ದೊಡ್ಡದು ಅನಿಸ್ಲಿಲ್ಲ ನನಗೆ. ಅದಕ್ಕೆ ಹೇಳ್ತೀನಿ, ಎ ಗುಡ್ ರೀಡರ್ is the second author of the book. A good reader is the second author of the book. ಆತನ ಏನು ಗುಣಗಳನ್ನು ಬೇಕು ಅಂತಾನೆ ಪುಸ್ತಕದಲ್ಲಿ ಹಾಕಿ ತಾನು ಪಡ್ಕೊಳ್ತಾನೆ ಅಂತ. ಹಾಗೆ ಸಾಕಷ್ಟು ಪುಸ್ತಕಗಳು ನಮ್ಮ ಜೀವನವನ್ನು ಬದಲಾಯಿಸ್ತಾವೆ ಇನ್ಮೇಲೆ ಕೂಡ. ಹಾಗೆ ಬದಲಾವಣೆ ಆಗಲಿ, ಆ ಬದಲಾವಣೆಯಿಂದ ನಮ್ಮ ಜೀವನ ಹೆಚ್ಚು ಸಮೃದ್ಧ ಆಗಲಿ ಅಂತ ಅಪೇಕ್ಷೆ ಇದೆ. ಆದ್ದರಿಂದ ಓದು ಬರೀ ಸುಖ ಆಗದೆ, ಕೆಲವು ಓದು ಸುಖ ಕೊಡ್ತದೆ. ಮಜಾ, ಜೋಕ್ಸ್. ಬೀಚಿ ಬಗ್ಗೆ ಹೇಳಿದ್ರಿ, ನಾನು ಅವ್ರ ಜೊತೆಗೆ ತಿರುಗಾಡ್ದ ಹುಡುಗ, ನಾನು ಬರೀ ಆಸೆ ಬೈಯೋರು, ನಾನು ವಿಪರೀತ ಬೈಯೋರು. ಆ ಬೈಗಳಂದ್ರೆ ನಿಮ್ಗೆ ಗೊತ್ತಲ್ಲ ಹೇಗಿರ್ತಿತ್ತು ಅಂತ. ಭಾಳ ಬೈಯೋರು. ಇನ್ನು ಹಣೆ ಭಾರ, ಸೂಟಿ ಒಳಗೆ ಬರ್ತಿ, ಬಾ ಬಳ್ಳಾರಿಗೆ ಬಾ. ಬಳ್ಳಾರಿಗೆ ಬ್ಯಾಸಿಗೆ ಬೀಸಲು ಹೆಂಗಿರುತ್ತೆ ಹೇಳಬೇಕಾಗಿಲ್ಲ. ಆದರೆ ನಾನು ಅವ್ರನ್ನ ಯಾವಾಗಲೂ ಹ್ಯೂಮರಿಸ್ಟ್ ಅಂತ ನೋಡಲಿಲ್ಲ, ನಾನು ಹಾಸ್ಯ ಬರಹಗಾರ ಅಂತ ನೋಡಲೇ ಇಲ್ಲ. ನನ್ನ ಪ್ರಕಾರ ಹಿ ವಾಸ್ ಅ ಫಿಲಾಸಫರ್. ಬೀಚಿ ವಾಸ್ ಅ ಫಿಲಾಸಫರ್, ಎಸ್ಪೆಷಲಿ ಎಜುಕೇಷನಲ್ಲಿ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಫಿಲಾಸಫರ್. ಏನೋ ಭಾರಿ ಡಿಗ್ರಿ ಕೊಟ್ಟೆ ನನಗೆ ಅಂದರು. ಇಲ್ಲ ಸರ್, ಒಂದು ಮಾತು ಹೇಳ್ತೀನಿ, ಹೇಗೆ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಬೇರೆ ಕಣ್ಣಿಂದ ನೋಡೋದು. ಈಗ ಚಾರ್ಲಿ ಚಾಪ್ಲಿನ್ ಯಾಕೆ ಮೆಚ್ಕೋತೀವಿ ನಾವು? ಅವನಿಗೆ ಜೀವನದ ದುಃಖ ದುಮ್ಮಾನಗಳನ್ನು ನಗೆಮುಖದಿಂದ ತೋರಿಸೋದು ಕಲೆ ಗೊತ್ತಿತ್ತು ಅವನಿಗೆ, ನಗೆಮುಖದಿಂದ ತೋರಿಸಿದ್ದ. ಹಾಗೆ ಇಲ್ಲಿ ಬೀಚಿ ಬರೆದದ್ದು, ಮನೆ ಮುಂದೆ ತಿಮ್ಮನ ಅಪ್ಪ ನಿಂತಿದ್ದಾರೆ. ಪೊಲೀಸರು ಒಬ್ಬರು ಬಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಅವನು ಅಳ್ತಾ ಇದ್ದಾನೆ, ಬಿಟ್ಬಿಡ್ರಿ ನನ್ನ ಅಂತ ಅಳ್ತಾ ಇದ್ದಾನೆ. ದೈನಾಸ್ ಪಡ್ತಾ ಇದ್ದಾನೆ. ಇವ್ರು ಹೊಡಿತಾ ಇದ್ದಾನೆ. ತಿಮ್ಮ ಕೇಳ್ದ ಅಪ್ಪನಿಗೆ, ಅವ್ನು ಯಾರು, ಅವನು ಯಾಕೆ ಹೊಡಿತಾರ ಅವನ್ನ ಅಂತ. ಅವನ ಕಳ್ಳ, ಅವನು ಅದು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅವನ್ನ ಅಂತ. ತಕ್ಷಣ ತಿಮ್ಮ ಹೇಳ್ತಾನೆ, ಓ ಜೈಲಿಗೆ ಹೋಗ್ಲಿಕ್ಕೆ ಇಷ್ಟು ಅಳ್ತಾನೆ ಇವನು, ನಾನು ಶಾಲೆಗೆ ಅನ್ಕೊಂಡಿದ್ದೆ ಅಂತ. ಇದು ಜೋಕ್ ಅಂದ್ರೆ ಜೋಕು, ಸೆಟೈರ್ ಆನ್ ಎಜುಕೇಶನ್ ಅಂದ್ರೆ ಅದು ಸೆಟೈರ್ ಎಜುಕೇಶನ್ ಅಂದ್ರೆ ಹುಡುಗರಿಗೆ ಹೇಗಾಗಿತ್ತು ಅಂದ್ರೆ ಜೈಲಿಗೆ ಹೋಗೋದು ಬೇಕು, ಶಾಲೆಗೆ ಹೋಗೋದು ಬೇಡ. ಅಂದ್ರೆ ಎಷ್ಟು ಚಂದ ಒಂದು ಶಾಲೆ ವಾತಾವರಣವನ್ನ ಒಂದು ಸಣ್ಣ ಜೋಕ್ ಮೂಲಕ ಹೇಳುವಂಥದ್ದು. ಮುಂದೆ ತಿಮ್ಮ ಸತ್ತೋದ ಅಂತ ಹೇಳ್ತಾರೆ. ಸತ್ತೋದ, ಅವನು ಶವಯಾತ್ರೆ ನಡೀತು, ಹೊತ್ಕೊಂಡು ಹೋದ್ರು. ಶಾಲೆ ಮುಂದೆ ಹೋಗ್ಬೇಕು ಹೇಗಿದ್ರು ಶವಯಾತ್ರೆ. ಶಾಲೆಯಲ್ಲಿ ಮಕ್ಕಳು ನೋಡ್ಲಿ, ಟೀಚರ್ ನೋಡ್ಲಿ ಅಂತ ಶಾಲೆ ಮುಂದೆ ಇಳಿಸಿದ್ರಂತೆ. ಆ ಹೆಣ ಇಳಿಸಿದ್ರು. ಎಲ್ಲರೂ ಬಂದರು. ಎಲ್ಲ ಬಂದು ನೋಡಿದ್ರು, ಅಯ್ಯೋ ಪಾಪ ತಿಮ್ಮ ಸತ್ತೋದ ಅಂದ್ರಂತೆ. ಕ್ಲಾಸ್ ಟೀಚರ್ ಬಂದರು. ಹತ್ರ ಬರ್ಬೇಕಲ್ಲ, ಕ್ಲಾಸ್ ಟೀಚರ್ ಹತ್ರ ಬಂದು, ಅಯ್ಯೋ ತಿಮ್ಮ ಸತ್ತೋದ್ಯಾ ಅಂದ್ರಂತೆ. ತಿಮ್ಮ ಸತ್ತೋಗಿದ್ದಾನ, ಅಯ್ಯೋ ಮಾಸ್ತರ್ ಒಂದು ಎದ್ದು ಓಡೋದ್ನಂತೆ. ಇದು ಜೋಕ್ ಅಂದ್ರೆ ಜೋಕು ಸರ್, ನನ್ನ ಪ್ರಕಾರ ಜೋಕ್ ಅಲ್ಲ ಅದು. ಎಷ್ಟು ಹೆದರಿಕೆ ಇತ್ತು ಮಾಸ್ಟರ್ ಬಗ್ಗೆ ಪ್ರೀತಿಕ್ಕಿಂತ ಅಂದ್ರೆ, ಸತ್ತವನು ಸಹಿತ ಕ್ಲಾಸ್ ಟೀಚರ್ ಬಂದು ಎದ್ದು ಓಡ್ ಹೋದ ಅವನು ಅಂತ. ನಾನು ಹೇಳ್ತಿದ್ದೆ, ಇವೆರಡು ಸಾಕು ನಾನು ಮೇಷ್ಟ್ರ ಅದವನಿಗೆ ಬುದ್ಧಿ ತಿಳ್ಕೊಳ್ಳೋದಕ್ಕೆ. ಒಂದು, ಶಾಲೆ ವಾತಾವರಣ ಹೆದರಿಕೆಯದಾಗಿತ್ತು, ಪ್ರೀತಿಕ್ಕಿಂತ ಒತ್ತಾಯ ಜಾಸ್ತಿ ಇತ್ತು. ಎರಡನೇದು, ಟೀಚರ್ ಬಗ್ಗೆ ಗೌರವಕ್ಕಿಂತ ಹೆದರಿಕೆ ಹೆಚ್ಚಾಗಿತ್ತು. ಆ ಹೆದರಿಕೆ ಹೋಗೋ ತನಕ ಶಿಕ್ಷಣ ಸಾರ್ಥಕ ಆಗೋಲ್ಲ ಅನ್ನೋದನ್ನ ಎಷ್ಟು ಚಂದದ ಮಾತುಗಳು ಹೇಳಿದಂಥ ಪುಸ್ತಕಗಳು. ಇಂಥ ಬೀಚಿದ್ ಎಷ್ಟು ಹೇಳ್ಬೋದೇನಪ್ಪ ಅಂತ ನೂರಾರು ಪುಸ್ತಕಗಳಿದ್ದಾವೆ. ನಾವೆಲ್ಲರೂ ಆದಷ್ಟು ಒಳ್ಳೆಯ ಪುಸ್ತಕಗಳನ್ನು ನೋಡಿ ಜೀವನಕ್ಕೆ ಹಿತ ಮಾಡಿಕೊಂಡ್ರೆ ನಮ್ಮ ಬಾಳಿಗೆ ಒಂದು ಸಂಭ್ರಮ ಬರ್ತದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.